ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೃತಿಕನ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಇವತ್ತು 7th ಮೇ, ಅವಳ ಬರ್ಡೇ ಇರೋದು 8th ಮೇ. ಇವಾಗ ಟೈಮ್ 11:40 ಆಗಿದೆ. ಕೃತಿಕನ್ ಮನೇಲಿ ಇದ್ದೀವಿ ನಾವು ಇವಾಗ ನೈಟ್ ಸೆಲೆಬ್ರೇಷನ್ ಮಾಡೋಕ್ಕೆ. ಕೃತಿಕ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದು ಹೇರ್ ಡ್ರೈ ಎಲ್ಲ ಮಾಡ್ಕೋತಾ ಇದ್ದಾಳೆ, ಮೇಕಪ್ ಮಾಡ್ಕೋತಾ ಇದ್ದಾಳೆ ಅವಳ ಬರ್ಡೇಗಂತ. ಬನ್ನಿ ನೋಡೋಣ ಅವಳೇನು ಮಾಡ್ತಾ ಇದ್ದಾಳೆ ಅಂತ. ಆ್ಯಕ್ಚುಲಿ ಏನು ಪ್ಲ್ಯಾನ್ಸ್ ಅಂತ ಗೊತ್ತಿಲ್ಲ, ಏನೇನಾಗುತ್ತೆ ಅಲ್ಲಿ ರೆಕಾರ್ಡ್ ದೋಸ್ ಥಿಂಗ್ಸ್. ಗಾಯ್ಸ್ 12 ಗಂಟೆ ರಾತ್ರಿ ಹೆಂಗೆ ರೆಡಿ ಆಯ್ತಾಳೆ ನೋಡಿ. ಹ್ಯಾಪಿ ಬರ್ತ್ಡೇ ಇನ್ 30 minutes ಕೂರಿದೀಗ. ವೆಲ್ಕಮ್ ಗಾಯ್ಸ್, ದ ಬರ್ತ್ಡೇ ಕಾರ್ಡ್ ಇಸ್ ರೆಡಿ. ಹಂಗೆ ನೋಡ್ಬೇಡ ನಾಗೋಲಿ ಥರ. Good morning guys, unsubscribe to my channel guys. Sarga subscribe unsubscribe to my channel guys. No guys, 10 minutes to go guys, 1 minute to go guys. ಯಾರ್ ಕಾಲ್ ರಿಸೀವ್ ಮಾಡ್ಬೇಡ ಕಣೆ ನೀನು. ಯಾರ್ ಕಾಲ್ ಅಂತ ನೋಡ್ಕೊಬಿಡಿ ಗೈಸ್. ಪ್ರತಿ ಮುಂದೆ ಫಸ್ಟ್ 12 ಗಂಟೆ ಆಮೇಲೆ ರಿಸೀವ್ ಮಾಡ. ಹಲೋ, ಹ್ಯಾಪಿ ಬರ್ತ್ಡೇ ಡಾರ್ಲಿಂಗ್. ಥ್ಯಾಂಕ್ ಯು. ಬಾ ಬಾ ಬಾ. ಹಲೋ, ಅಲ್ಲಿ ಸಾಂಗ್ ಕೇಳಿಸ್ತಾ ಇಲ್ವಾ ನಿಂಗೆ? ಹಲೋ, ಥ್ಯಾಂಕ್ ಯು. Thank you dear. Thanks Kitty. Thank you. Thank you. Thanks Kitty. Thanks Rachana. Thanks Pratima. Wow, what a surprise! ನನಗೆ ಗೊತ್ತಿದ್ದೀನಿ ಸುಮ್ಮನೆ ಆದ್ರೂ ಗೊತ್ತಿತ್ತು ಅಂತ ಹೇಳಿ Wow, what a photo! ತೋರ್ಸು ಕೃತಿಕಾ, ಬೆಸ್ಟ್ ಗಿಫ್ಟ್ ಟಿಲ್ ಡೇಟ್ ತಾನೆ ಗೈಸ್. ಇವಳು ನಮ್ ಕೃತಿಕನ ರಿಚ್ ಕಸಿನ್. ನಾವಾಗಲೇ ಕೇಕ್ ತಂದಲ್ಲ, ಅದನ್ನ ಫ್ರೀಸರ್ ಇಟ್ಟಿದ್ದೆ, ಅದನ್ನ ತಗೊಂಡೋಗೋಣ ಈಗ. ಅದು ಕೃತಿಕನ್ ಕಸಿನ್ಸ್ ಅವಳ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು, ಅಂದ್ರೆ ಸೂರ್ ಮನೆ ಕಡೆಯವರು. ಸೊ ಬಾ, ಇದನ್ನ ನಾವು ಜಸ್ಟ್ ನೈಟ್ ಸೆಲೆಬ್ರೇಷನ್ ಅಂತ ಒಂದು ಚಿಕ್ಕ ಕೇಕ್ ತಂದಿದ್ದೆ ಅಷ್ಟೇ. ನೆನ್ನೆ ಕೃತಿಕನ್ ಬರ್ಡೇ ಮುಗಿಸಿ ಮಲ್ಕೊಳ್ಳೋಷ್ಟ್ರಲ್ಲಿ 1:30 ಆಗೋಯ್ತು. ಸೊ ಇವಾಗ 7:30 ಆಗಿದೆ. ಈಗ ಎದ್ದಿದ್ದೀನಿ, ಜಿಮ್ ಹೋಗಬೇಕು. ಡ್ರಾಯಿಂಗ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಿಶ್ ಕೃತಿಕಾ ಇನ್ ದ ಕಾಮೆಂಟ್ ಸೆಕ್ಷನ್ ಗಾಯ್ಸ್. ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ ಇವಾಗ. ನಂದು ಹೆಂಗೆ ಕಾಣಿಸ್ತಿದೆ? ಓ, ಇವಾಗ ಸರಿ ಕಾಣಿಸ್ತಾ ಇದೆ.
Hi guys, I am all ready to go to the gym now. This is my new gym partner guys. Sonu nam gym ge serkondidane, so ibru hogta ideve ivaga gym ge. Come on guys, let's go. ಇವಾಗ ಜಿಮ್ ಮುಗಿಸ್ಕೊಂಡು ಬಂದೆ, ಮನೆಗೆ ಹೋಗಬೇಕು. ಫಸ್ಟ್ ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಮನೆಗೆ ಹೋಗಿ ಕೃತಿಕನ್ ಗಿಫ್ಟ್ಸ್ ಇದೆ, ಅದನ್ನ ಪ್ಯಾಕ್ ಮಾಡಿಕೊಂಡು ಆಮೇಲಿಂದ ಕೃತಿಕನ್ ಮನೆಗೆ ಹೋಗೋಣ. ಹಾಯ್ ಗಾಯ್ಸ್, ಇವಾಗ ಜಿಮ್ಮಿಂದ ವಾಪಸ್ ಬಂದಿದ್ದೀನಿ. ಐ ಶೋ ಯು ಕೃತಿಕಂಗೆ ಏನೇನು ಗಿಫ್ಟ್ ತೊಗೊಂಡಿದ್ದೀನಿ ನಾನು ಅಂತ. ಇದೊಂದು ಪೊಟ್ಲಿ ಬ್ಯಾಗ್ ತೊಗೊಂಡಿದ್ದೀನಿ. ಐ ಶೋ ಯು. ಈ ಥರ ಇದೆ. ಅವಳು ತುಂಬ ಸ್ಯಾರೀಸ್ ಹಾಕೊತಾಳೆ, ಲೈಕ್ ಮದುವೆಗೆಲ್ಲ ಹೋದಾಗ ಇಟ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡಿದ್ದೀನಿ. ಸಿ ಇಟ್ಸ್ ನೈಸ್. ಆಮೇಲಿಂದ ಮೇನ್ಲಿ ಕೃತಿಕಂಗೆ ವಾಚ್ ಕಲೆಕ್ಟ್ ಮಾಡಬೇಕಂತೆ ಅವಳು. ಐ ಥಿಂಕ್ ಈ ಸಲ ಅವಳು ಬರ್ಡೇಗೆ ಆಲ್ಮೋಸ್ಟ್ ಎಷ್ಟೊಂದು ಜನ ವಾಚ್ ಗಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅದನ್ನ ಇಟ್ಕೊಳ್ಳೋಕೆ ಅವಳು ಒಂದು ವಾಚ್ ಬಾಕ್ಸ್ ಥರ ಬೇಕಂತ ಹೇಳ್ತಾ ಇದ್ಲು. ಸೊ ಇದನ್ನು ಆರ್ಡರ್ ಮಾಡಿದ್ದೀನಿ. ಅಂದರೆ ವಾಚ್ ಕಲೆಕ್ಷನ್ಸ್ ಇಟ್ಕೊಳ್ಳೋಕೆ ಅವಳಿಗೆ ಇಷ್ಟ ಅಂತೆ. ಸಿ ಚೆನ್ನಾಗಿದೆ, ಇದು ನೈಸ್ ಕ್ವಾಲಿಟಿ. ಆಲ್ಸೋ ಲೆದರ್ ಥರ ಚೆನ್ನಾಗಿದೆ. ಈ ಥರ ಕ್ಲಿಪ್ ಇದೆ. ನಾವು ಓಪನ್ ಮಾಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ 12 ವಾಚಸ್ ಅನ್ನು ಇಟ್ಕೋಬೋದು ಇದರಲ್ಲಿ. ಸೊ ಇದೆರಡು ನಾನು ತೊಗೊಂಡಿದ್ದೆ ನೋಡಿ ಗಿಫ್ಟ್ನ. ಸೊ ಇದನ್ನ ಇವಾಗ ಪ್ಯಾಕ್ ಮಾಡೋಣ. ಇವಾಗ ಗಿಫ್ಟ್ಸ್ನ ಪ್ಯಾಕ್ ಮಾಡಿ ಆಗಿದೆ. ದಿಸ್ ಒನ್ ಆ್ಯಂಡ್ ದಿಸ್ ಒನ್. ನಾನು ಹೋಗಿ ಈಗ ಸ್ವಲ್ಪ ಕೂದಲಿಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕೃತಿಕನ್ ಮನೆಗೆ ಹೋಗ್ತೀನಿ. ಅಲ್ಲಿ ಆಲ್ರೆಡಿ ಕೃತಿಕನ್ ಕಸಿನ್ಸ್ ಮತ್ತು ಸೋಹಾ ಎಲ್ಲ ಬಂದಿದ್ದಾರೆ ಅನಿಸುತ್ತೆ. ಸೊ ಬೇಗ ಹೋಗಿ ಅವ್ರನ್ನ ಜಾಯ್ನ್ ಆಗೋಣ. ನಮ್ಮ ಹರೀಶ ಏನದು ಎಳ್ನೀರನ್ನ ಕೆಚ್ಕೊಂಡು ಬಂದ್ಕೊಟ್ಟ ಗಾಯ್ಸ್. ಥ್ಯಾಂಕ್ಸ್ ಹರೀಶ್. ಹಾಯ್ ಗಾಯ್ಸ್, ಐ ಆಮ್ ಆಲ್ ರೆಡಿ ನಾವು. ಕೃತಿಕಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ರೆಡಿ ಆಗೋದೇ ಲೇಟ್ ಆಗೋಯ್ತು. ಸೊ ಅವ್ರು ನನ್ನ ಇಲ್ಲೇ ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆ ಹತ್ರ. ಹೇಗಿದ್ರು ನಾವು ಕೇಕ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಅಮ್ಮ ಬೇಕರಿಯಲ್ಲಿ ಕೇಕ್ ಕಲೆಕ್ಟ್ ಮಾಡ್ಕೊಂಡು ಆಮೇಲಿಂದ ಹೋಗೋಣ. ನಾವು ಸುಲಾ ವೈನ್ಯಾರ್ಡ್ಗೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣದ ಹತ್ರ ಇರೋದು ಅನ್ಸುತ್ತೆ ಅದು. ಲಾಸ್ಟ್ ಟೈಮ್ ಕೂಡ ನಾವು ಹೋಗಿದ್ವಿ ಅಲ್ಲಿ. ಇಟ್ ಈಸ್ ಕ್ವೈಟ್ ನೈಸ್ ಪ್ಲೇಸ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಐ ಶೋ ಯು ಮೈ OOTD. ಇಟ್ಸ್ ನಾಟ್ ವಿಸಿಬಲ್. ವೇಟ್. I'm wearing this top, it's from Myntra. This pant is also from Myntra. This slipper ನಾನು ಸ್ಟ್ರೀಟ್ ಶಾಪಿಂಗ್ ಅಲ್ಲಿ ತಗೊಂಡಿದ್ದು. ಸೊ ದಿಸ್ ಇಸ್ ಮೈ OOTD. ಅವ್ರು ವೇಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ಹೊರಡೋಣ. Hi guys, tell hi to my vlog guys. Please subscribe to the channel. ಹೌದು guys. ಇಲ್ಲ. Please like, share and subscribe. Thank you Suhas. ಹಾಯ್, ನಾವಿವಾಗ ಪ್ರಾಪರ್ಟಿ ಒಳಗೆ ಬಂದ್ವಿ. ಊಟ ಆರ್ಡರ್ ಮಾಡಿದ್ದೀವಿ. ಸೊ ಊಟ ಬರೋಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರಲ್ಲಿ ಫೋಟೋಸ್ ಕ್ಲಿಕ್ ಮಾಡೋಣ ಅಂತ ಬಂದಿದ್ದೀವಿ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಪರ್ಟಿ, ವೆರಿ ಕಾಮಿಂಗ್, ವೆರಿ ಪೀಸ್ಫುಲ್. ಪ್ಲಸ್ ಇಲ್ಲಿ ವೈನ್ ಟೇಸ್ಟಿಂಗ್ ಮತ್ತು ವೈನ್ ಮೇಕಿಂಗ್ ಕ್ಲಾಸಸ್ ಕೂಡ ಇದೆ. ಅದಕ್ಕೆಲ್ಲ ಸಪ್ರೇಟ್ ಚಾರ್ಜಸ್ ಆಗುತ್ತೆ. ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನಕ್ಕೆ ಎಂಟ್ರಿ ಟಿಕೆಟ್ ಅನ್ನೋ ಥರ ಏನೋ ಪೇ ಮಾಡಬೇಕಂತೆ. ಲಾಸ್ಟ್ ಟೈಮ್ ನಾವು ಬಂದಾಗ ಈ ಥರ ಇರಲಿಲ್ಲ, ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ಅದನ್ನು ಪೇ ಮಾಡಿ ಬಂದಿದ್ದೀವಿ. ಇಲ್ಲಿ ಎಂತ ಎವ್ರಿ ಕಾರ್ನರ್ ಆಫ್ ದ ಪ್ಲೇಸ್ ದೇ ಹ್ಯಾವ್ ಮೇಡ್ ಇಟ್ ಎಸ್ಥೆಟಿಕ್. ಸೊ ಎವ್ರಿ ಕಾರ್ನರ್ ಇಸ್ ಪಿಕ್ಚರ್ ವರ್ತ್ ಈ ಥರ ಇದೆ. ಸೊ ಫೋಟೋಸ್ ತೊಗೊತೀವಿ ಊಟ ಬಂದಮೇಲೆ. ಆಮೇಲೆ ಊಟ ಮಾಡಿಬಿಟ್ಟು
ಲಾಸ್ಟ್ ಟೈಮ್ ನಾವು ತಿಂದ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಐ ವಿಲ್ ಸೇ ಹೌ ಇಸ್ ದ ಟೇಸ್ಟ್ ದಿಸ್ ಟೈಮ್ ಅಂತ. ಲೆಟ್ಸ್ ಗೋ. ಐ ರಿಯಲಿ ಲವ್ ದಿಸ್ ಕಾರ್ನರ್. ನಾವು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ. ಆ್ಯಂಡ್ ದಿಸ್ ಟು ಪ್ರೀತಿಯಾಗಿದೆ ಇದು. ಐ ಥಿಂಕ್ ಐ ಪ್ರಾಬಬ್ಲಿ ಕ್ಲಿಕ್ ಪಿಕ್ಚರ್ಸ್ ಹಿಯರ್. ಎಲ್ಲರೂ ಫೋಟೋಸ್ ತಗೋತಾ ಇದ್ದಾರೆ ಅಲ್ಲಿ. ಆ್ಯಕ್ಚುಲಿ ನನಗೆ ಅದು ವೈನ್ ಟೆಸ್ಟಿಂಗ್ ಮತ್ತು ವೈನ್ ಮೇಕಿಂಗ್ ಕ್ಲಾಸಸ್ ಅಟೆಂಡ್ ಮಾಡಬೇಕಂತ ಇಷ್ಟ. ಇದಕ್ಕಿಂತ ದೊಡ್ಡ ಪ್ರಾಪರ್ಟಿ ಇಂಡಿಯಾದಲ್ಲಿ ಆ್ಯಕ್ಚುಲಿ ನಾಸಿಕಲ್ಲಿ ದ ಬಿಗ್ಗೆಸ್ಟ್ ಪ್ರಾಪರ್ಟಿ ಇರೋದು ಸುಲಾ ಅವ್ರದ್ದು. ಅಲ್ಲಿ ಸ್ಟೇ ಕೂಡ ತುಂಬ ಚೆನ್ನಾಗಿದೆ. ನಂಗೆ ಒಂದ್ಸಲ ಅಲ್ಲಿ ಹೋಗ್ಬೇಕಂತ ಇಷ್ಟ. ಸೊ ಅಲ್ಲಿ ಹೋದಾಗ ಟ್ರೈ ಮಾಡ್ತೀನಿ ದಟ್ ವೈನ್ ಟೆಸ್ಟಿಂಗ್ ಮತ್ತು ವೈನ್ ಟೇಸ್ಟಿಂಗ್, ವೈನ್ ಮೇಕಿಂಗ್ ಎಲ್ಲ ಕ್ಲಾಸಸ್ ಇದೆ ಅಲ್ಲಿ. ಸೊ ಅಲ್ಲೋದಾಗ ಒಂದ್ಸಲ ಮಾಡಬೇಕು. ಇದು ಸ್ವಲ್ಪ ಚಿಕ್ಕದಾಗಿ ಚೆನ್ನಾಗಿದೆ. ಲೈಕ್ ಚನ್ನಪಟ್ಟಣದಲ್ಲಿ ಇರೋದಕ್ಕೆ ಇಟ್ಸ್ ನಿಯರ್ ಆಲ್ಸೋ, ನೋಡೋಕ್ಕೂ ಚೆನ್ನಾಗಿದೆ. ಸೊ ಇಟ್ಸ್ ನೈಸ್. ಒಳ್ಳೆ ಗೆಟ್ ಟುಗೆದರ್ ಪ್ಲೇಸ್ ಇದು. ಏನಾದರೂ ಯಾರಿಗಾದ್ರೂ ಪಾರ್ಟಿ ಕೊಡಿಸ್ಬೇಕಂದ್ರೆ ಆ ಥರ. ಆ್ಯಕ್ಚುಲಿ ಸುವಂಗೆ ಫಸ್ಟ್ ಸ್ಯಾಲ್ರಿ ಆದಾಗ ಅವ್ನು ಪಾರ್ಟಿ ಕೊಡ್ಸೋಕ್ಕಂತ ನಮ್ಗಿಲ್ಲಿ ಕರ್ಕೊಬಂದಿದ್ದು. ಆವಾಗ ಬಂದಿದ್ವಿ. ಕೃತಿಕಂಗೆ ಈ ಪ್ಲೇಸ್ ಆಗಲೇ ಇಷ್ಟ ಆಗಿತ್ತು. ಸೊ ಅವಳು ಇಲ್ಲಿಗೆ ಬರೋಣ ಅಂತ ಈ ಸಲನೂ ಇಲ್ಲಿಗೆ ಬಂದಿದ್ವಿ. ಊಟ ಆಯಿತು ನಮ್ದೀಗ. ಇಟ್ ವಾಸ್ ಪ್ರಿಟಿ ಆವ್ರೇಜ್ ಅನಿಸುತ್ತೆ ನನಗೆ. ಐ ವಿಲ್ ಗಿವ್ ದಿಸ್ ಪ್ಲೇಸ್ ಅ 7 out of 10. ಸೊ ಎಲ್ಲರೂ ಕೇಳೋಣ ಅವ್ರು ಎಷ್ಟು ರೇಟ್ ಮಾಡ್ತಾರೆ ಅಂತ ಈ ಪ್ಲೇಸಿಗೆ. ಬನ್ನಿ. ಸೋನು ಎಷ್ಟು ಕೊಡ್ತೀಯ 10ಗೆ? 10ಗೆ ನಾನು ವೇಟ್ 5 minutes. ಐ ಥಿಂಕಿಂಗ್ ಹೊಡೆದಾಕ್ಬಿಡ್ತೇನೆ ಸೋನು. ಹೇಳ ಬೇಗ. ಹೌದಾ? 10ಗೆ 8.5. 8.5 ಕೊಡ್ತೀಯಾ? ನೀವು? ಫುಡ್ಗೆ 3, ಆಂಬಿಯನ್ಸ್ಗೆ 8. ಓಕೆ. ಓವರ್ ಆಲ್ ನೀನು ಕೃತಿಕಾ? 7. ನಾನು ಅರ್ಚನಾ ನೀನು? ಸಸ್ ನೀನು ಎಷ್ಟು ಕೊಡ್ತೀಯ 10ಗೆ? 7.5. ನೀನು? 7. ಓಕೆ ಗೈಸ್. ಈ ಕ್ಲಿಪ್ಪಿಂಗ್ ಹಾಕ್ತೀನಿ. ಇವಾಗ ಊಟ ಎಲ್ಲ ಆಯ್ತು, ಫೋಟೋಸ್ ಎಲ್ಲ ತಗೊಂಡಾಗ್ತು. ಈಗ ಹೊರಡ್ತಾ ಇದೀವಿ. ಇಲ್ಲ ಗಾಯ್ಸ್, ಕೃತಿಕನ್ ಬರ್ಡೇ / ಜಾತ್ರೆ. ವೇಟ್ ಫಾರ್ ಇಟ್ ತರ ಅದು. ಸೊ ಇವಾಗ ಹೊರಡ್ತಾ ಇದೀವಿ. ಕೃತಿಕಾಸ್ ಬರ್ಡೇ ಕಂಟಿನ್ಯೂಸ್ ಇನ್ನು. ಸೊ ಇವಾಗ ಹೊರಡೋಣ ಬನ್ನಿ. ಹಾಯ್ ಗಾಯ್ಸ್, ಈಗ ನಾವು ಮನೆಗೆ ಬಂದಿದ್ದೀವಿ. ಜಾತ್ರೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಸೋನು ಹೋಗ್ತಾ ಇದ್ದಾನೆ. ಇದನ್ನ ನೆಕ್ಸ್ಟ್ ಸೆಷನ್ ಬರ್ಡೇಗೆ ಏನೇನ್ ಬೇಕು ಅದನ್ನ ರೆಡಿ ಮಾಡ್ಕೊಳಕ್ಕೆ. ಬನ್ನಿ ಒಳಗೆ ಹೋಗೋಣ. ಗಾಯ್ಸ್ ಗಾಯ್ಸ್, ಕೃತಿಕನ್ ಕಸಿನ್ಸ್ ಈಗ ಜಸ್ಟ್ ಹೊರಟ್ರು. ನಾನು ಇನ್ನೂ ಮೇಕಪ್ ಎಲ್ಲ ತೆಗ್ದು ಫ್ರೆಶ್ ಅಪ್ ಆಗಿಲ್ಲ. ಗೈಸ್ ಚೂರು ನೋಡಿ ಗಾಯ್ಸ್, ಮದ್ವೆ ಆಗ್ಬಿಟ್ಟು ಹೆಂಗ್ ಜಗಳಾಡ್ತಾರೆ. ನಾನೀಗ ಮೇಕಪ್ ಎಲ್ಲ ತೆಗ್ದು ಫ್ರೆಶ್ ಅಪ್ ಆಗಿ ನಾನೇನಾದ್ರೂ ಕೋಪಕ್ಕೆ ಅನ್ನ ಗಾಯ್ಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಅವನು ಅಂತ ತಮ್ಮ ಸಿಗ್ಬೇಕಂದ್ರೆ ಇಂತ ಮಳೆಲಿ ಅಕ್ಕಂಗ್ ಸರ್ಪ್ರೈಸ್ ಕೊಡ್ಬೇಕಂತ. ಹಿಂಗೆ ಗೈಸ್ ಇವಳು. ಗಾಯ್ಸ್ ಕೃತಿಕನ್ ಫ್ಯಾನ್ ಫಾಲೋಯಿಂಗ್ ನೋಡಿ ಗಾಯ್ಸ್. ಇರಿ ಗಾಯ್ಸ್, ಹತ್ತಿರದಿಂದ ಮಾಡ್ತೀನಿ. ಹಾಯ್ ಹೇಳಿ. Hi. Hi guys.
ಬರೋ ಹೇಳು. ಸೂಟು ಬುಟ್ಟಕ್ಕೆ ಸೋಯೋಣ ಕರ್ಕೊ ಹಿಂಗ್ ಮಾಡಪ್ಪ ಚಿನ್ನ. ಹಾಯ್ ಗಾಯ್ಸ್, ಹೇಗಿತ್ತು ಕುರ್ತಿಕೊಂಡ್ ಬರ್ತಡೆ? ಹಿಂದೆಂದು ನೋಡಿಲ್ಲ, ಮುಂದೆಂದು ನೋಡಲ್ಲ. ಸೊ ಇವಾಗ ಎಲ್ಲ ಮುಗೀತು, ಹೊರಗಡೆ ಕೂತಿದೀವಿ, ಮಳೆ ಬರ್ತಾ ಇದೆ, ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೋತೀವಿ. ಈಗ ಹೇಳಿ, ಏನು ಹೇಳಂಗೆ ಹೇಳಿ ನಿಮ್ಮ ಓವರ್ ಆಲ್ ಬರ್ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ವರ್ಷದ್ದು? ಒಂದು ಬರ್ಡೇ ಚೆನ್ನಾಗಿತ್ತು. ನಾನು ಈಗ ಬರ್ಡೇನೆ ಮಾಡ್ಕೊಳಲ್ಲ ಅಂತಿದ್ದೆ, ಹಿಂಗ್ ಮಾಡ್ಕೋತೀನಿ ಅಂತ ಗೊತ್ತಿರ್ಲಿಲ್ಲ. ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ? ತುಂಬಾ 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 ತುಂಬಾ. ಓಕೆ, ಎಲ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೃತಿಕಂಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ಗಾಯ್ಸ್. ಹ್ಯಾಪಿ ಬರ್ಡೇ ಟು ಮೀ ಅಂತ ವಿಶ್ ಮಾಡಿ ಗಾಯ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹ್ಯಾಪಿ ಬರ್ಡೇ ಟು ಯು ಅಂತ ಕಮೆಂಟ್ ಮಾಡಿ. ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.